ದರ್ಶನ್ ಅವರನ್ನ ಬಿಟ್ಟು ಬಿಡಿ, ಅವರು ಕೂಡ ನಮ್ಮ ಮಗ ಇದ್ದ ಹಾಗೆ ಅನ್ನೋ ಮಾತನ್ನ ಹೇಳಿದ ಒಂದು ರೇಣುಕಾ ಸ್ವಾಮಿ ತಂದೆ ತಾಯಿ ಅವರು. ಹೌದು ಸ್ನೇಹಿತರೆ, ನಾವು ಅವರು ಏನೋ ಸಂಧಾನವನ್ನು ಮಾಡ್ಕೊಳ್ತೀವಿ, ಸೊ ಅವರನ್ನು ಬಿಟ್ಬಿಡಿ, ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಅವರೇ ಒಂದು ಹೊತ್ಕೊಳ್ತಾರೆ, ನಮ್ಮ ಜೀವನದ ಭಾರವನ್ನು ಅನ್ನೋ ಮಾತನ್ನು ಒಂದು ರೇಣುಕಾ ಸ್ವಾಮಿಯ ತಂದೆ ತಾಯಿಯವರು ಒಂದು ಈ ರೀತಿಯಾದ ಮಾತುಗಳನ್ನು ಹೇಳಿದ್ದಾರಂತೆ. ಸೊ ದರ್ಶನ್ ಅವರಿಗೆ ಇನ್ನೂ 1 ವರ್ಷ ಬೇಲ್ ಸಿಗೋದಿಲ್ಲ ಅನ್ನೋ ಮಾತನ್ನು ಒಂದು ಕೋರ್ಟ್ ನ್ಯಾಯಾಲಯ ತೀರ್ಪು ಕೂಡ ನೀಟ್ಟಿದೆ. ಸೊ ಇದಕ್ಕೆ ಏನಾಗುತ್ತೆ, ದರ್ಶನ್ ಅವರಿಗೆ ಏನಾದರೂ ಒಂದು ಬದಲಾವಣೆ ಆಗುತ್ತಾ? ಸೊ ದರ್ಶನ್ ಅವರು ತುಂಬಾ ಒಂದು ಕಷ್ಟದಲ್ಲಿ ಇದ್ದಾರೆ, ಈಗ ಏನಾದರೂ ಬದಲಾವಣೆ ಆಗುತ್ತಾ ಇದರಲ್ಲಿ? ಸೊ ಈ ರೀತಿಯಾದ ಮಾತುಗಳಿಂದ ಏನಾದರೂ ಒಂದು ಬೇಲ್ ಸಿಗುತ್ತಾ ಇವರಿಗೆ, ಏನಾಗುತ್ತೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಒಂದು ದರ್ಶನ್ ರವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ತುಂಬಾ ಒಂದು ಈಗ ಯಾವ ರೀತಿಯಾಗಿ ಬಿಟ್ಟಿದೆಪ್ಪ ಅಂತಂದರೆ, ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ರವರು ಒಂದು ಜೈಲಿನಲ್ಲಿ ಇದ್ದಾರೆ. ಸೊ ತುಂಬ ಕಷ್ಟಗಳನ್ನು ಇಂದಿಗೂ ಕೂಡ ಜೈಲಿನಲ್ಲಿ ಅನುಭವಿಸ್ತಾ ಇದ್ದಾರೆ. ಸೊ ಒಂದು ಬೆನ್ನು ನೋವು ಆಗಿರ್ಬೋದು, ಮಂಡಿ ನೋವು ಆಗಿರ್ಬೋದು, ತುಂಬಾ ಒಂದು ಕೆಟ್ಟ ಪರಿಸ್ಥಿತಿ ಅವರಿಗೆ ಬಂದಿದೆ. ಸೊ ಸರಿಯಾಗಿ ಊಟವನ್ನು ಕೂಡ ಅವರು ಮಾಡ್ತಾ ಇಲ್ಲ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನೊಂದು ಬೇಜಾರಾಗುತ್ತೆ ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯ ಎಷ್ಟೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಕೂಡ ಆ ಒಳ್ಳೆಯ ಕೆಲಸವನ್ನು ಯಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ. ಸೊ ಆ ಮನುಷ್ಯ ಮಾಡಿದ ಸಣ್ಣ ತಪ್ಪುಗಳನ್ನು ಮಾತ್ರ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ತಾರೆ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ತುಂಬ ಒಂದು ಕೆಟ್ಟ ವಿಚಾರ ಏನಪ್ಪ ಅಂತಂದರೆ, ಒಂದು ದರ್ಶನ್ ರವರು ಹೊರಗಡೆ ಇರುವಾಗ ಎಷ್ಟೋ ಜನರಿಗೆ ಸಹಾಯವನ್ನು ಮಾಡಿದ್ದಾರೆ, ಎಷ್ಟೋ ಜನರ ಬಾಳಿಗೆ ಒಂದು ಬೆಳಕಾಗಿದ್ದಾರೆ, ಎಷ್ಟೋ ಜನರ ಬಾಳಿಗೆ ದಾರಿ ದೀಪವೂ ಕೂಡ ಆಗಿದ್ದಾರೆ. ಮನೆ ಹತ್ರ ಒಂದು ಕಷ್ಟ ಅಂತ ಬಂದವರನ್ನ ಯಾವತ್ತೂ ಕೂಡ ವಾಪಸ್ ಕಳಿಸಿಲ್ಲ, ಅವರಿಗೆ ಕೈಲಾದಷ್ಟು ಏನಾದರೂ ಮಾಡಿ ಕಳಿಸಿದ್ದಾರೆ. ಸೊ ಅಂತಹ ದರ್ಶನ್ ಇವತ್ತು ಒಳಗಿದ್ದಾರೆ. ಸೊ ಅವರ ಬಗ್ಗೆ ಒಂದು ಹಲವಾರು ರೀತಿಯಲ್ಲಿ ಒಂದು ಕೆಟ್ಟದಾಗಿ ಮಾತುಗಳನ್ನು ಕೆಲವೊಂದಿಷ್ಟು ಜನರು ಆಡ್ತಾ ಇದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ಒಂದು ವಕೀಲರು ಕೂಡ ತುಂಬಾ ಒಂದು ಪ್ರಯತ್ನವನ್ನು ಪಟ್ಟರು. ಸೊ ದರ್ಶನ್ ರವರನ್ನ ಜಾಮೀನ್ ಮೇಲೆ ಹೊರಗಡೆ ತರಬೇಕು, ಏನಾದರೂ ಮಾಡಬೇಕು ಅಂತ ವಕೀಲರವರು ತುಂಬ ಒಂದು ಪ್ರಯತ್ನವನ್ನು ಪಟ್ಟರು. ಆದರೆ ನ್ಯಾಯಾಲಯ ಸ್ವತಃ ತೀರ್ಪನ್ನು ನೀಡಿಬಿಟ್ಟಿದೆ. ಇಲ್ಲ, ನೀವು ನ್ಯಾಯಾಲಯದ ಟೈಮನ್ನು ವೇಸ್ಟ್ ಮಾಡಬೇಡಿ, ಒಂದು ಬೇಲನ್ನು ಆವಾಗ ಹಾಕ್ತಾ ಇರಬೇಡಿ. ಸೊ ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯ ದರ್ಶನ್ ರವರಿಗೆ ಬೇಲ್ ಸಿಗೋದಿಲ್ಲ. ಸೊ ದಯವಿಟ್ಟು ಇದನ್ನು ಮುಂದೆ ಎಳ್ಕೊಂಡು ಹೋಗಬೇಡಿ ಅನ್ನೋ ಮಾತನ್ನು ಇಲ್ಲಿ ಒಂದು ನ್ಯಾಯಾಲಯರು ಹೇಳಿಬಿಟ್ರು, ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಹೇಳಿಬಿಟ್ರು. ಇನ್ನು 1 ವರ್ಷಗಳ ಕಾಲ ದರ್ಶನ್ ಅವರಿಗೆ ಬೇಲ್ ಸಿಗೋದಿಲ್ಲ ಅಂತಕ್ಕಂಥದ್ದು ಒಂದು ಖಚಿತವಾಗ್ಬಿಡ್ತು. ಇನ್ನು ಈ ಕಡೆ ನೋಡ್ಬೇಕಪ್ಪ ಅಂತಂದ್ರೆ, ಒಂದು ರೇಣುಕಾ ಸ್ವಾಮಿ ತಂದೆ ತಾಯಿಯವರು ಈ ರೀತಿಯಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೊ ಏನಾದರೂ ರೇಣುಕಾ ಸ್ವಾಮಿ ತಂದೆ ತಾಯಿಯವರು ನಾವು ದರ್ಶನ್ ರವರು ಸಾಂತ್ವನ ಮಾಡ್ಕೊಳ್ತೀವಿ, ನಮ್ಮ ಮಗ ಇದ್ರು ನಮ್ಮನ್ನ ನೋಡ್ಕೊಳ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದು ತುಂಬಾ ಚೆನ್ನಾಗಿ ದರ್ಶನ್ ರವರು ನಮ್ಮನ್ನ ನೋಡ್ಕೊಳ್ತಾರೆ ಅಂತಕ್ಕಂಥದ್ದನ್ನ ಒಂದು ಇಲ್ಲಿ ರೇಣುಕಾ ಸ್ವಾಮಿ ಅವರು ಹೇಳ್ತಾ ಇದ್ದಾರಂತೆ. ಸೊ ಇದ್ರ ಬಗ್ಗೆ ಮಾತನಾಡಬೇಕಪ್ಪ ಅಂತಂದ್ರೆ, ಏನಾಗುತ್ತೆ ದರ್ಶನ್ ರವರಿಗೆ ಏನಾದರೂ ಇದರಿಂದ ಬೇಲ್ ಸಿಗುತ್ತಾ ಏನು ಅನ್ನೋದನ್ನ ನೋಡ್ಬೇಕಪ್ಪ ಅಂತಂದ್ರೆ, ಖಂಡಿತವಾಗ್ಲೂ ಸ್ನೇಹಿತರೆ ಒಂದು ಕಾದ್ ನೋಡಬೇಕಾಗಿದೆ ಇದರಿಂದ ಏನಾಗುತ್ತೆ ಅನ್ನೋದನ್ನ. ಸೊ ಒಂದು ದರ್ಶನ್ ರವರು ಆದಷ್ಟು ಬೇಗ ಹೊರಬರಲಿ ಅಂತಕ್ಕಂಥದ್ದು ಅಭಿಮಾನಿಗಳ ಆಸೆ ಆಗಿದೆ. ಹಲವಾರು ಅಭಿಮಾನಿಗಳು ಒಂದು ಪೂಜೆಗಳನ್ನು ಮಾಡ್ತಾ ಇದ್ದಾರೆ, ಹಲವಾರು ಅಭಿಮಾನಿಗಳು ಒಂದು ಹರಕೆಯನ್ನು ಕಟ್ಕೊಳ್ತಾ ಇದ್ದಾರೆ. ಸೊ ದರ್ಶನ್ ರವರು ಆದಷ್ಟು ಬೇಗ ಹೊರಬರಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಆಗಿದೆ. ಸೊ ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ದರ್ಶನ್ ರವರು ಆಚೆ ಬರಬೇಕಾ ಅಥವಾ ಅವರು ಮಾಡಿದ ತಪ್ಪಿಗೆ ಅಲ್ಲೇ ಒಳಗಡೆನೇ ಇರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.